ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ ಆರೋಪದಡಿಯಲ್ಲಿ ಎಚ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿ ಇವರಿಗೆ ದೆಹಲಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಇವರ ಮೇಲೆ ಇಡಿ ಕೇಸನ್ನು ದಾಖಲು ಮಾಡಿತ್ತು. ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ರಾಜಕೀಯ ಮುಖವಾಣಿಯಾಗಿ ಎಸ್ಡಿಪಿಐಯನ್ನು ಇಡಿ ಉಲ್ಲೇಖಿಸಿದೆ. 2022ರಲ್ಲಿ ಕೇಂದ್ರ ಸರ್ಕಾರ ಪಿಎಫ್ಐಯನ್ನು ನಿಷೇಧಿಸಿತ್ತು. ಪಿಎಫ್ಐಗೆ ಸಂಬಂಧಿಸಿ ಅಕ್ರಮ ಹಣ ವರ್ಗಾವಣೆಯ ತನಿಖೆಯ ಭಾಗವಾಗಿ ಎಂಕೆ ಫೈಜಿ ಅವರನ್ನು 2025 ಮಾರ್ಚ್ನಲ್ಲಿ ಬಂಧಿಸಲಾಗಿತ್ತು. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಡಿ ಅಧಿಕಾರಿಗಳು ಅವರನ್ನು ಬಂಧಿಸಿದ್ದರು. ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಎಂಕೆ ಫೈಜಿ ಅವರ ಪರವಾಗಿ ಹಿರಿಯ ವಕೀಲ ಸಿದ್ಧಾರ್ಥ್ ಅಗರ್ವಾಲ್ ವಾದ ಮಂಡಿಸಿದರು. ಅವರೊಂದಿಗೆ ವಕೀಲರಾದ ರಜತ್ ಭಾರದ್ವಾಜ್, ದುಷ್ಯಂತ್ ಚೌಧರಿ, ಮೊಹಮ್ಮದ್ ಫಯಾಜ್, ವಿಶ್ವಜಿತ್ ಸಿಂಗ್ ಮತ್ತು ಸಿದ್ಧಾರ್ಥ್ ಸಿಂಗ್ ನ್ಯಾಯಾಲಯದಲ್ಲಿ ಹಾಜರಿದ್ದರು. ದೆಹಲಿಯ ಆನಂದ್ ವಿಹಾರ್ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ರಕ್ಷಣಾ ಪಡೆಯ ಪೊಲೀಸರು ನನ್ನ ಮಗ ಮತ್ತು ಮೊಮ್ಮಗನನ್ನು ಥಳಿಸಿದ್ದಾರೆ ಎಂದು 72 ವರ್ಷದ ಬಸಿರನ್ ಬೀಬಿ ಆರೋಪ ಮಾಡಿದ್ದಾರೆ. ನಮ್ಮನ್ನು ಅವರು ಕ್ರಿಮಿನಲ್ಗಳಂತೆ ನೋಡಿದರು ಮತ್ತು ಧಾರ್ಮಿಕ ನಿಂದನೆ ಮಾಡಿದರು ಎಂದು ಅವರು ಆರೋಪ ಮಾಡಿದ್ದಾರೆ. ಅಂದಹಾಗೆ ಜನವರಿ 27ರಂದು ಈ ಘಟನೆ ನಡೆದಿದ್ದು, ಈ ಕುಟುಂಬ ಪಶ್ಚಿಮ ಬಂಗಾಳಕ್ಕೆ ಪ್ರಯಾಣ ಮಾಡೋಕೆ ಸಿದ್ಧತೆ ನಡೆಸಿತ್ತು. ನಮ್ಮನ್ನು ಬಾಂಗ್ಲಾದೇಶಿ, ಕಟುವಾ ಮತ್ತು ಮುಲ್ಲಾ ಎಂದು ನಿಂದಿಸಿದ್ದಾರೆ ಎಂದು ಆ ತಾಯಿ ಆರೋಪ ಮಾಡಿದ್ದಾರೆ. ನಾನು ಸಂಜೆಯ ಸಮಯದಲ್ಲಿ 38 ವರ್ಷದ ಮಗ ಶೇಖ್ ಮತ್ತು 17 ವರ್ಷದ ಮೊಮ್ಮಗನ ಜೊತೆ ರೈಲ್ವೆ ನಿಲ್ದಾಣ ತಲುಪಿದೆ. ಮಗ ಶೇಖ್ ಪ್ಲಾಟ್ಫಾರ್ಮ್ ಟಿಕೆಟ್ ಅನ್ನು ಖರೀದಿಸಿದ. ನಾನು ಜನರಲ್ ಟಿಕೆಟ್ ಖರೀದಿಸಿದೆ. ರಿಸರ್ವೇಷನ್ ಇರಲಿಲ್ಲ. 1 ಗಂಟೆಯ ಬಳಿಕ ಆನಂದ್ ವಿಹಾರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲ್ವೆ ನಿಲ್ದಾಣಕ್ಕೆ ಬಂತು. ನಾನು ಮತ್ತು ಮಗ ಟ್ರೈನ್ ಹತ್ತಿದೆವು. ಇದೇ ವೇಳೆ ನಮ್ಮಲ್ಲಿಗೆ ಬಂದ ಪೊಲೀಸರು ನನ್ನ ಮಗನ ಕೆನ್ನೆಗೆ ಹೊಡೆದರು ಮತ್ತು ಟ್ರೈನ್ನಿಂದ ಹೊರ ಹಾಕಿದ್ರು. ಯಾವುದೇ ಪ್ರಚೋದನೆ ಇಲ್ಲದೆ ಈ ಕೃತ್ಯವನ್ನು ಅವರು ಮಾಡಿದ್ದಾರೆ. ನನ್ನ ಮಗನಿಗೆ ಹೊಡೆಯುವ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಎಂದು ಘೋಷಿಸಿದ್ದಾರೆ. ಕಾನ್ಸ್ಟೇಬಲ್ ನನ್ನ ಮಗನ ಗಡ್ಡವನ್ನು ಹಿಡಿದ್ರು. ಜೈ ಶ್ರೀರಾಮ್ ಎಂದು ಘೋಷಿಸಿ ಥಳಿಸಿದ್ರು. ನನ್ನ ಮಗ ಮತ್ತು ಮೊಮ್ಮಗನನ್ನ 3 ಗಂಟೆಗಳ ಕಾಲ ಬಂಧನದಲ್ಲಿಟ್ಟರು. ಅವರ ಹಣ, ಮೊಬೈಲ್ ಮತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಅನ್ನು ವಶಪಡಿಸಿಕೊಂಡ್ರು. ನಾವು 112 ನಂಬರಿಗೆ ಕರೆ ಮಾಡಿ ಸಹಾಯ ಯಾಚಿಸಿದೆವು. ಆಸ್ಪತ್ರೆಗೆ ಹೋದೆವು. ನಮಗೆ ದೈಹಿಕ ಹಲ್ಲೆ ಆಗಿದೆ ಮತ್ತು ಮಾನಸಿಕ ಹಿಂಸೆ ಆಗಿದೆ ಎಂದು ಆ ಮಹಿಳೆ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ವಲಸೆ ಕಾರ್ಮಿಕರು ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ಥಳಿತಕ್ಕೆ ಮತ್ತು ಹಿಂಸೆಗೆ ಒಳಗಾಗುತ್ತಿದ್ದಾರೆ ಎಂದು ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಮಹಾರಾಷ್ಟ್ರದ ನಾಗಪುರದಲ್ಲಿರುವ ಮಹಲ್ ಪ್ರದೇಶದಲ್ಲಿ ನಡೆದ ಕೋಮು ಘರ್ಷಣೆಗೆ ಸಂಬಂಧಿಸಿದಂತೆ ಕಳೆದ ವರ್ಷ 38 ವರ್ಷದ ಫಹೀಮ್ ಖಾನ್ ಇವರನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಮಾತ್ರವಲ್ಲ, ಅವರಿಗೆ ಸೇರಿದಂತಹ 3 ಅಂತಸ್ತಿನ ಮನೆಯನ್ನು ಬುಲ್ಡೋಸರ್ ಮೂಲಕ ಸ್ಥಳೀಯ ಆಡಳಿತ ಧ್ವಂಸ ಮಾಡಿತು. ಇದೀಗ ಬಾಂಬೆ ಹೈಕೋರ್ಟ್ನ ನಾಗ್ಪುರ ಪೀಠ ಮುನ್ಸಿಪಲ್ ಕಾರ್ಪೊರೇಷನ್ನ ತರಾಟೆಗೆ ತೆಗೆದುಕೊಂಡಿದೆ. ಮಾತ್ರವಲ್ಲ, ಅವರ ಮನೆಯನ್ನು ಪುನರ್ ನಿರ್ಮಾಣ ಮಾಡಿಕೊಡಿ ಅಥವಾ ಅದರ ಹಣವನ್ನು ಪಾವತಿ ಮಾಡಿ ಅಂತ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಆದೇಶವನ್ನು ನೀಡಿದೆ. ನ್ಯಾಯಮೂರ್ತಿ ಅನಿಲ್ ಕಿಲೂರ್ ಮತ್ತು ನ್ಯಾಯಮೂರ್ತಿ ರಾಜ್ ವಕೋಡ್ ಅವರನ್ನೊಳಗೊಂಡ ಪೀಠ ಈ ಪ್ರಕರಣದ ವಿಚಾರಣೆ ನಡೆಸಿದೆ. ಔರಂಗಾಬಾದ್ನಲ್ಲಿರುವ ಮೊಘಲ್ ಚಕ್ರವರ್ತಿ ಔರಂಗಜೇಬ್ರ ಸಮಾಧಿಗೆ ಸಂಬಂಧಿಸಿ ಪ್ರಚೋದನಕಾರಿ ಹೇಳಿಕೆಗಳ ನಂತರ ನಾಗಪುರದ ಮಹಲ್ ಪ್ರದೇಶದಲ್ಲಿ ಹಿಂಸಾಚಾರ ನಡೆದಿತ್ತು. ಪ್ರಕರಣದ ಪ್ರಮುಖ ಆರೋಪಿಯಾಗಿ ಫಹೀಮ್ ಖಾನ್ರನ್ನು ಬಂಧಿಸಲಾಗಿತ್ತು. ಬಂಧನದ ಕೆಲವೇ ದಿನಗಳಲ್ಲಿ ನಾಗಪುರ್ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ಅವರ 3 ಅಂತಸ್ತಿನ ಮನೆಯನ್ನ ಬುಲ್ಡೋಸರ್ ಮೂಲಕ ಕೆಡವಿದ್ರು. ಇದರಿಂದಾಗಿ ಅವರ ಮನೆ ಮಂದಿ ಉಳಿದುಕೊಳ್ಳಲು ಜಾಗವಿಲ್ಲದೆ ಬೀದಿಗೆ ಬಿದ್ದರು. ಅಕ್ರಮ ಕಟ್ಟಡಗಳ ಧ್ವಂಸಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ವಿಧಿಸಿರುವ ನಿರ್ದೇಶನಗಳನ್ನು ಪಾಲಿಸಲು ನಾಗರಿಕ ಸಂಸ್ಥೆ ವಿಫಲವಾಗಿದೆ ಎಂದು ಇದೀಗ ಹೈಕೋರ್ಟ್ ತೀರ್ಪು ನೀಡಿದೆ. ನೀವು ಮನೆಯನ್ನು ನಿರ್ಮಿಸಿಕೊಡುತ್ತೀರಾ ಅಥವಾ ಅದರ ಹಣವನ್ನು ಪಾವತಿಸುತ್ತೀರಾ? ಯಾವುದನ್ನು ಮಾಡುತ್ತೀರಿ ಎಂಬುದನ್ನು ಹೇಳಿ ಎಂದು ನ್ಯಾಯಾಲಯ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಪ್ರಶ್ನಿಸಿದೆ. ಮಾರ್ಚ್ 4ರ ಒಳಗೆ ಉತ್ತರವನ್ನು ಸಲ್ಲಿಸುವಂತೆ ಆದೇಶಿಸಿದೆ. ಫಿಲಿಸ್ತೀನಿಯರಿಗೆ ತಮ್ಮ ಮಾಲೀಕತ್ವವನ್ನು ಸಾಬೀತು ಮಾಡೋಕೆ ಸಾಧ್ಯ ಆಗದಿದ್ದರೆ ಪಶ್ಚಿಮ ದಂಡೆಯ ಪ್ರದೇಶಗಳನ್ನು ತಮ್ಮದೆಂದು ನೋಂದಣಿ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನು ನೀಡುವ ಇಸ್ರೇಲಿನ ಯೋಜನೆಗೆ ಸಚಿವ ಸಂಪುಟ ಅಂಗೀಕಾರ ನೀಡಿದೆ. ಯಹೂದಿ ಅಕ್ರಮ ವಲಸಿಗರು ಪಶ್ಚಿಮ ದಂಡೆಯ ಪ್ರದೇಶಗಳನ್ನು ತಮ್ಮದೆಂದು ನೋಂದಣಿ ಮಾಡಿಕೊಂಡು ಅದನ್ನು ಕಬಳಿಸುವುದಕ್ಕೆ ಈ ಯೋಜನೆ ಅವಕಾಶ ಮಾಡಿಕೊಡಲಿದೆ. ಆದರೆ ಸರ್ಕಾರದ ಈ ನಡೆಯನ್ನು ಹಮಾಸ್ ಪ್ರಶ್ನಿಸಿದೆ. ಪಶ್ಚಿಮ ದಂಡೆಯ ಭೂಮಿಯನ್ನು ಸರ್ಕಾರಿ ಭೂಮಿ ಎಂದು ಗುರುತಿಸಿ ನೋಂದಣಿ ಮಾಡಿಕೊಂಡು ಇಡೀ ವಲಯವನ್ನು ಯಹೂದೀಕರಣಗೊಳಿಸುವುದು ಇಸ್ರೇಲ್ನ ತಂತ್ರ ಎಂದು ಹಮಾಸ್ ಹೇಳಿದೆ. ಈ ಮೂಲಕ ಅಂತಾರಾಷ್ಟ್ರೀಯ ನಿಯಮಗಳು ಮತ್ತು ವಿಶ್ವಸಂಸ್ಥೆಯ ಪ್ರಸ್ತಾವನೆಗಳನ್ನು ಇಸ್ರೇಲ್ ಉಲ್ಲಂಘಿಸುತ್ತಿದೆ ಎಂದು ಆರೋಪಿಸಿದೆ. 1967ರಲ್ಲಿ ಅತಿಕ್ರಮಣ ಪ್ರಾರಂಭಿಸಿದ ಬಳಿಕ ಇದೇ ಮೊದಲ ಬಾರಿ ಪಶ್ಚಿಮ ದಂಡೆಯನ್ನು ತನ್ನ ಭೂಪ್ರದೇಶ ಎಂದು ಅಧಿಕೃತವಾಗಿ ಇಸ್ರೇಲ್ ಘೋಷಿಸಿದ್ದಾಗಿದೆ.
ಈಗಾಗಲೇ ಪಶ್ಚಿಮ ದಂಡೆಯಲ್ಲಿ ಯಹೂದಿಗಳಿಗೆ ವ್ಯಾಪಕ ಪ್ರಮಾಣದಲ್ಲಿ ಮನೆ ನಿರ್ಮಿಸಿಕೊಟ್ಟು ಅದನ್ನು ಸಕ್ರಮಗೊಳಿಸುವ ಕೆಲಸವನ್ನು ಇಸ್ರೇಲ್ ಮಾಡುತ್ತಿದೆ. ಇಸ್ರೇಲ್ನ ಈ ಕ್ರಮದ ವಿರುದ್ಧ ಅಂತಾರಾಷ್ಟ್ರೀಯ ಸಮುದಾಯ ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸಬೇಕು ಎಂದು ಹಮಾಸ್ ಮತ್ತು ಫೆಲಿಸ್ತೀನ್ ಅಥಾರಿಟಿ ಜಂಟಿಯಾಗಿ ಆಗ್ರಹಿಸಿದೆ. ಮುಂದಿನ ವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ನೀಡುತ್ತಾರೆ. ಈ ಭೇಟಿಯನ್ನು ವಿರೋಧ ಮಾಡಿ ಫೆಲಿಸ್ತೀನ್ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ನೀಡಬಾರದು ಮತ್ತು ಟ್ರಂಪ್ ನೇತೃತ್ವದಲ್ಲಿ ರಚನೆಯಾಗಿರುವ ಗಾಜಾ ಶಾಂತಿ ಸಮಿತಿಯಲ್ಲಿ ಸೇರುವಂತೆ ನೀಡಲಾಗಿರುವ ಕರೆಯೋಲೆಯನ್ನು ತಿರಸ್ಕಾರ ಮಾಡಬೇಕು ಎಂದು ಆಗ್ರಹಿಸಿ ಪೀಪಲ್ಸ್ ಇನ್ ಸಾಲಿಡಾರಿಟಿ ವಿತ್ ಫೆಲಿಸ್ತೀನ್ ಸಂಘಟನೆ ಆಗ್ರಹಿಸಿದೆ. 2025 ಅಕ್ಟೋಬರ್ನಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದ್ದರೂ ಇಸ್ರೇಲ್ ಅದನ್ನು ಉಲ್ಲಂಘಿಸಿ ಗಾಜಾದಲ್ಲಿ ನರಮೇಧ ಮುಂದುವರೆಸಿದೆ. ಕದನ ವಿರಾಮದ 5 ತಿಂಗಳ ಒಳಗೆ 500ಕ್ಕಿಂತಲೂ ಅಧಿಕ ಫೆಲಿಸ್ತೀನಿಯರನ್ನು ಹತ್ಯೆ ಮಾಡಿದೆ. ಆದ್ದರಿಂದ ಇಸ್ರೇಲ್ ಜೊತೆಗೆ ವ್ಯಾಪಾರ ಮತ್ತು ರಾಜತಾಂತ್ರಿಕ ಸಂಬಂಧವನ್ನು ಭಾರತ ಸರ್ಕಾರ ಕಡಿದುಕೊಳ್ಳಬೇಕು ಎಂದು ಸಂಘಟನೆ ಆಗ್ರಹಿಸಿದೆ. 9 ವರ್ಷಗಳ ಬಳಿಕ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ಕೊಡುತ್ತಿದ್ದಾರೆ. 3ನೇ ಅವಧಿಗೆ ಪ್ರಧಾನಿಯಾದ ಬಳಿಕ ಮೊದಲ ಭೇಟಿ ಇದಾಗಿದೆ. ಉಭಯ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧದ ಜೊತೆಗೆ ಪಶ್ಚಿಮ ಏಷ್ಯಾದ ಬೆಳವಣಿಗೆಯ ಬಗ್ಗೆಯೂ ಇಬ್ಬರೂ ನಾಯಕರು ಚರ್ಚೆ ನಡೆಸಲಿದ್ದಾರೆ ಎಂದು ಹೇಳಲಾಗಿದೆ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಸಹಕಾರ ನೀಡುತ್ತಿರುವ ಪ್ರಮುಖ ರಾಷ್ಟ್ರಗಳಲ್ಲಿ ಇಸ್ರೇಲ್ ಸೇರಿದೆ. ಮಿಸೈಲ್ಗಳು, ಡ್ರೋನ್ಗಳಿಂದ ಹಿಡಿದು ವೈಮಾನಿಕ ಸಹಕಾರದವರೆಗೆ ಭಾರತ ಇಸ್ರೇಲಿನ ದೊಡ್ಡ ಮಟ್ಟದ ಗ್ರಾಹಕರ ರಾಷ್ಟ್ರವಾಗಿದೆ. ಮೋದಿ ಅವರ ಜೊತೆ ಸಚಿವರು ಮತ್ತು ಉನ್ನತ ಉದ್ಯಮಿಗಳ ತಂಡ ಇಸ್ರೇಲ್ಗೆ ಭೇಟಿ ನೀಡಲಿದೆ ಎಂದು ಗೊತ್ತಾಗಿದೆ. ಇದು ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.